ನಮಸ್ಕಾರ. ನನ್ನ ಹೆಸರು ಕೋಂಡಿಬ ಅಂತ. ವೆಲ್ನೆಸ್ ಕೋಚ್ ಮತ್ತು ಫಿಟ್ನೆಸ್ ಕೋಚ್. ಇವತ್ತಿಂದು ನಮ್ಮದು ಟಾಪಿಕ್ ಏನಿತ್ತಂದರೆ ಆರೋಗ್ಯಕ್ಕಾಗಿ ಏನು ತಿನ್ನಬೇಕು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ ನಿಮಗೆ. ಈ ಮಾಡರ್ನ್ ಯುಗದಲ್ಲಿ ಹೆಚ್ಚು ಕಾಯಿಲೆ ಕಂಡು ಬರುವುದು ಎದರಲ್ಲಿತ್ತಂದರೆ ಲೈಫ್ ಸ್ಟೈಲ್ ಡಿಸೀಸಸ್. ಇದರಿಂದ ನಮಗೆ ಜಾಸ್ತಿ ರೋಗಗಳು ಕಂಡು ಬರ್ತವೆ. ಅದು ಹೆಂಗತ್ತಂದರೆ ತಪ್ಪು ಆಹಾರ ಕ್ರಮದಿಂದ ಮತ್ತು ತಪ್ಪು ಜೀವನ ಶೈಲಿಯಿಂದ ಜಾಸ್ತಿ ನಮಗೆ ಕಾಯಿಲೆಗಳು ಬರಲಾಗ್ತದೆ ಜಾಸ್ತಿ. ಭಾಳ ವರ್ಷಗಳ ಹಿಂದೆ ನಾವು ನೋಡಿದರೆ ಮ್ಯಾಕ್ಸಿಮಮ್ ಡೆತ್ ಆಗ್ತಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ಆಗ್ತಿತ್ತು. ಸೊ ಈಗ ನೋಡಿದರೆ ಜನರು ತಿಂದು ಜಾಸ್ತಿ ಮೈ ಒಳಗಡೆ ಕಾಯಿಲೆಗಳು ಬರ್ತವೆ. ಇದಕ್ಕೆ ಕಾರಣ ಏನಂತಂದರೆ ತಪ್ಪು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿ. ಇವು ಎರಡರಿಂದ ನೀವೇ ವಿಚಾರ ಮಾಡಿ. ಇವಾಗ ಜಗತ್ತಿನಲ್ಲಿ ಎಷ್ಟು ಮೆಡಿಕಲ್ ಕಾಲೇಜುಗಳು ಓಪನ್ ಆಗ್ತಾಯಿದ್ದಾವೆ ಮತ್ತು ಜಾಸ್ತಿ ಡಾಕ್ಟ್ರುಗಳು ಬರ್ತಾ ಇದ್ದಾರೆ. ಪೇಷಂಟ್ಗಳದ್ದು ಅವರಿಗೆ ಕೊರತೆಯೇ ಇಲ್ಲ. ಸೊ ಹೀಗಾಗಿ ದವಾಖಾನೆ ಮುಂದೆ ದೊಡ್ಡ ಕ್ಯೂ ನಿಂತಿರ್ತದೆ. ಬಿಕಾಸ್ ಇದಕ್ಕೆ ಕಾರಣ ಏನಂತಂದರೆ ನಮ್ಮದು ಜೀವನ ಶೈಲಿ ಸರಿ ಇಲ್ಲ ಮತ್ತು ಆಹಾರ ಪದ್ಧತಿ ಕ್ರಮ ಸರಿ ಇಲ್ಲ. ಬಹಳ ವರ್ಷಗಳ ಹಿಂದೆ ನಾವು ನೋಡಿದ್ರೆ ಒಳ್ಳೆಯ ಎಕ್ಸಸೈಸ್ ಮಾಡ್ತಿದ್ರು, ಒಳ್ಳೆಯ ಊಟ ಮಾಡ್ತಿದ್ರು, ಒಳ್ಳೆಯ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಅವ್ರ ಹತ್ರ ಇತ್ತು, ರೋಗಗಳು ಕಡಿಮೆ ಇದ್ದವು. ಬಟ್ ಈಗ ನಮಗೆ ಮೆಡಿಕಲ್ ಫೆಸಿಲಿಟಿ ಜಾಸ್ತಿ ಇದೆ, ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ಹೀಗಾಗಿ ನಮ್ಮನ್ನು ಏನಿದ್ರೂ ಡಾಕ್ಟ್ರನ್ನೇ ನಮ್ಗೆ ಗುಣಪಡಿಸ್ತಾನೆ ಅಂತ ನಮ್ಮ ತಲೆ ಒಳಗಡೆ ಇದೆ. ಸೊ ಲೈಫ್ ಸ್ಟೈಲನ್ನು ಎಕ್ಸ್ಟೆಂಡ್ ಮಾಡ್ತಾಯಿದ್ದಾರೆ. ನಮ್ಮದು ಕ್ವಾಲಿಟಿನ ಲೈಫ್ ಏನಿದೆ ಅದು ತುಂಬ ಹಿಂದೆ ಹೋಗಿಬಿಟ್ಟಿದೆ. ಬಿಕಾಸ್ ಆಫ್ ಅವರ್ಸ್ ರಾಂಗ್ ವೇ ಆಫ್ ಲೈಫ್. ಹೀಗಾಗಿ ನಮ್ಮ ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲನ್ನು ಸರಿ ಚೇಂಜ್ ಮಾಡ್ಕೊಳ್ಳೋದೇ ಇದ್ದರೆ ಸಮಸ್ಯೆ ಬರ್ತದೆ. ಮನೆಗಳಲ್ಲಿ ಜಾಸ್ತಿ ಸಮಸ್ಯೆಗಳು ಬರ್ತಾಯಿದ್ದಾವೆ ನೋಡಿ. ಇವತ್ತಿಗೂ ಎಸಿಡಿಟಿ ಇದೆ, ಪಿತ್ತ ಇದೆ, ಕಫ ಇದೆ, ಮೂಲವಾದ ತ್ರಾಸಿದೆ, BP ಇದೆ, ಶುಗರ್ ಇದೆ, ಕ್ಯಾನ್ಸರ್ ಇದೆ. ಇವು ಎಲ್ಲ ಸಮಸ್ಯೆಗಳು ನಮ್ಮದು ಲೈಫ್ ಸ್ಟೈಲ್ ಮತ್ತು ಫುಡ್ ಸ್ಟೈಲ್ ಸರಿ ಇಲ್ಲ ಬಟ್ಟಿಗೆ ಬಂದುಬಿಟ್ಟಿದೆ. ಸೊ ಇದನ್ನು ಚೇಂಜ್ ಮಾಡಬೇಕಂತ ನಾವು ಹೆಂಗೆ ಹೇಳ್ತೀವಿ, ಅದನ್ನು ಹೆಂಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಅದನ್ನು ಸರಿ ಮಾಡ್ಕೊಳ್ಳೋದು ಹೆಂಗಂತ ನಾವು ಹೇಳ್ಕೊಡ್ತೀವಿ. ಅದರ ಬಗ್ಗೆ ನಾವು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತೇವೆ. ಇದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮಗೆ ಇದನ್ನು ಸರಿ ಮಾಡ್ಕೋಬೇಕಂತ ಅನಿಸಿದ್ರೆ ನಮಗೆ ಕಾಮೆಂಟ್ ಮೂಲಕ ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಾವು ನಿಮಗೆ ವಾಟ್ಸಪ್ಗೆ ಅದರ ಬಗ್ಗೆ ಮಾಹಿತಿ ಹಾಕ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.